ಕುಂದಾಪುರದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಮೊರೆತ ಕೇಳಿ ಬಂದಿದೆ. ಜುಲೈ 31ರ ಮುಂಜಾನೆ 4:30 ವೇಳೆಗೆ ಕುಂದಾಪುರ ಚರ್ಚ್ ರಸ್ತೆಯ ಬಳಿ ಕೊಲೆಪಾತಕಿಯೊಬ್ಬನನ್ನು ಗುಂಡು ಹಾರಿಸಿ ಕೊಲೆಗೈದಿದೆ. ಇಡೀ ಕುಂದಾಪುರ ಪೇಟೆ ಬೆಚ್ಚಿ ಬಿದ್ದಿದೆ. ಯಾಕಂತ ಹೇಳಿದರೆ ಕುಂದಾಪುರ ಪರಿಸರದಲ್ಲಿ ಗುಂಡಿನ ಮೊರೆತ ಕೇಳಿ ಬರುತ್ತಿರುವುದು ಇದು 2ನೇ ಸಲ. 2 ಕೊಲೆ ಪ್ರಕರಣಗಳೇ. ಈ ಬಾರಿ ಗುಂಡೇಟು ತಿಂದು ಜೀವ ಕಳಕೊಂಡಂತಹ ವ್ಯಕ್ತಿ ಈ ಹಿಂದೆ ಕೊಲೆ ಪ್ರಕರಣವೊಂದರಲ್ಲಿ ಪ್ರಮುಖ ಆರೋಪಿಯಾಗಿದ್ದ. ಅಂತಹ ಸದೃಢ ಶರೀರದ ವ್ಯಕ್ತಿಯನ್ನು ನಾಡ ಕೋವಿಯಿಂದ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ. ಜುಲೈ 31ರ ಮುಂಜಾನೆ ವೇಳೆಗೆ ಈ ಘಟನೆ ನಡೆದಿದೆ. ಘಟನೆ ನಡೆದ ಅರ್ಧ ಗಂಟೆಯಲ್ಲಿ ಕುಂದಾಪುರ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ, ಸ್ಥಳೀಯರಿಗೂ ಮಾಹಿತಿ ಲಭ್ಯ ಆಗಿದೆ. ಈ ರೀತಿಯಾಗಿ ನಡು ರಸ್ತೆಯಲ್ಲಿ ಜೀವ ಕಳಕೊಂಡಂತಹ ಯುವಕ ಮುನ್ನ ಯಾನೆ ಐವನ್ ರಿಚರ್ಡ್ ಮಸ್ಕರೇನ್ಯಸ್ ಅಂತೇಳಿ, ಮೂಲತಃ ಹೆಬ್ರಿ ಸಮೀಪದ ಕಚ್ಚೂರಿನವ. ಆದರೆ ಪ್ರಸ್ತುತ ಕುಂದಾಪುರದಲ್ಲಿ ಫ್ಲ್ಯಾಟ್ ಒಂದರಲ್ಲಿ ವಾಸ ಮಾಡ್ತಾ ಇದ್ದಾನೆ. ಆತನಿಗೆ ಮದುವೆಯಾಗಿದೆ, ಒಂದು ಮಗಳಿದ್ಳು. ಆದರೆ ಹೆಂಡತಿಯನ್ನು ತೋರುತ್ತಿದ್ದಾನೆ. ಆದರೆ ಲಲಿತಾ ಎಂಬಾಕೆಯೊಂದಿಗೆ ಕೂಡಾವಳಿ ಜೀವನ ಮಾಡ್ತಾ ಇದ್ದಾನೆ. ಅಂತಹ ಐವನ್ ರಿಚರ್ಡ್ ಮಸ್ಕರೇನ್ಯಸ್ನನ್ನು ಮೊಬೈಲ್ ಲೊಕೇಶನ್ ಕಳುಹಿಸಿ ಕರೆಸಿಕೊಂಡವನ ಹೆಸರು ಡೆರಿಕ್ ಅಂತೇಳಿ. ಕುಂದಾಪುರ ಸಮೀಪದ ಕನ್ನಡ ಕುದ್ರುವಿನ ನಿವಾಸಿ. ಸಿಗಡಿ ಕೃಷಿ ಮಾಡಿಕೊಂಡಿದ್ದವನು. ಆ ಉದ್ಯಮದಲ್ಲಿ ಸಾಕಷ್ಟು ನಷ್ಟ ಅನುಭವಿಸಿದವನು. ಅವನಿಗೂ ಐವನ್ ರಿಚರ್ಡಿಗೂ ಕೆಲವು ಸಮಯಗಳಿಂದ ಹಣಕಾಸಿನ ವ್ಯವಹಾರ ಇತ್ತು. ಈ ವ್ಯವಹಾರದ ಹಿನ್ನೆಲೆಯಲ್ಲಿ ಅವರ ಮಧ್ಯೆ ದ್ವೇಷ ಬೆಳೆದಿತ್ತು. ಜುಲೈ 30ರ ರಾತ್ರಿ ಐವನ್ಗೆ ಡೆರಿಕ್ ದೂರವಾಣಿ ಕರೆ ಮಾಡಿದ್ದಾನೆ. ಆ ಕರೆಯಲ್ಲಿ ಪರಸ್ಪರ ಬೈದಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಬ್ಬರ ಮಧ್ಯೆ ವಾಗ್ವಾದ ನಡೆಯುತ್ತಿದ್ದಾಗೆ ಚಾಲೆಂಜ್ ಸೃಷ್ಟಿಯಾಗಿದೆ. ತಾಕತ್ತಿದ್ದರೆ ಚರ್ಚ್ ರೋಡ್ಗೆ ಬಾ ಅಂತ ಹೇಳಿ ಡೆರಿಕ್ ಐವನನ್ನು ಕರೆದಿದ್ದಾರೆ. ಐವನು ಕುಡಿತದ ಮತ್ತಿನಲ್ಲಿದ್ದವನು. ತಕ್ಷಣ ತನ್ನ ಕೂಡಾವಳಿ ಜೀವನ ನಡೆಸಿಕೊಡುತ್ತಿದ್ದ ಲಲಿತಾಳನ್ನು ಕಾರಲ್ಲಿ ಕೂರಿಸಿಕೊಂಡು ನೇರವಾಗಿ ಚರ್ಚ್ ರಸ್ತೆಗೆ ಬಂದಿದ್ದಾನೆ. ಚರ್ಚ್ ರಸ್ತೆಯಲ್ಲಿ ಕಾರು ನಿಲ್ಲಿಸಿ ಕಾರಿಂದ ಇಳಿಯುವಷ್ಟರಲ್ಲಿ ಡೆರಿಕ್ ತನ್ನಲ್ಲಿದ್ದ ಹಂದಿ ಹೊಡೆಯುವಂತಹ ಕೋವಿಯನ್ನು ಶೂಟ್ ಮಾಡಿದ್ದಾನೆ. ಬುಲೆಟ್ ಆತನ ತೊಡೆಯ ಭಾಗಕ್ಕೆ ನುಗ್ಗಿದೆ. ಆತ ಅಲ್ಲೇ ಕೆಳಗೆ ಬಿದ್ದಾನೆ. ವಿಪರೀತ ರಕ್ತಸ್ರಾವದಿಂದ ಆತ ಅಲ್ಲಿ ಮೃತಪಟ್ಟಿದ್ದಾನೆ. ಡೆರಿಕ್ ಅಲ್ಲಿಂದ ಪರಾರಿಯಾಗಿದ್ದಾನೆ. ಹತ್ಯೆಗೀಡಾದಂತಹ ಐವನ್ ರಿಚರ್ಡ್ ಮಸ್ಕರೇನ್ಯಸ್ ಆತನ ಹಿನ್ನೆಲೆ ಸ್ವಲ್ಪ ಕುತೂಹಲಕಾರಿಯಾಗಿದೆ. ಹೆಬ್ರಿ ಸಮೀಪದ ಕಚ್ಚೂರಿನವನಾಗಿದ್ದರೂ ಸಹ ಬಾರ್ಕೂರು ಆ ಪರಿಸರದಲ್ಲಿ, ಕುಂದಾಪುರ ಪರಿಸರದಲ್ಲಿ ಭೂ ವ್ಯವಹಾರ ಮಾಡುತ್ತಿದ್ದವನು. 10 ಹಲವು ಸಂಪರ್ಕಗಳಿವೆ. ಉಡುಪಿಯಲ್ಲೂ ಆತನಿಗೆ ಸಂಪರ್ಕಗಳಿತ್ತು. ಉಡುಪಿಯಲ್ಲಿ ಒಂದು ಕಾಲದಲ್ಲಿ ಹವಾ ಸೃಷ್ಟಿಸಿದ್ದಂತಹ ಪಿಟ್ಟಿ ನಾಗೇಶನ ಅತ್ಯಂತ ನಿಕಟವರ್ತಿಯಾಗಿದ್ದವನು ಈತ. ಪಿಟ್ಟಿ ನಾಗೇಶ ಎಲ್ಲಿಯಾದರೂ ಹೋಗಬೇಕಾದ್ರೆ ಐವನಿಗೆ ಫೋನ್ ಮಾಡ್ತಾ ಇದ್ದ. ಐವನ್ ಹೋಗ್ತಾ ಇದ್ದ.
ಐವನ್ನ ಕಾರ್ನಲ್ಲಿ ಪಿಟ್ಟಿ ನಾಗೇಶ ಹೋಗ್ತಾ ಇದ್ದ. ಯಾಕಂತ ಹೇಳಿದರೆ ಪಿಟ್ಟಿ ನಾಗೇಶನಿಗೆ ಸರಿಯಾಗಿ ನಡೆಯಲು ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಪಿಟ್ಟಿ ನಾಗೇಶನ ಮೇಲೆ ಆತನ ಮನೆಯಲ್ಲಿಯೇ ವಿನೋದ್ ಶೆಟ್ಟಿಗಾರ್ ಎನ್ನುವಂತಹ ಪಾತಕಿಯ ಸಹಚರರು ಗಂಭೀರವಾಗಿ ಅಲ್ಲೇ ನಡೆಸಿದರು. ಆತ ಸತ್ತೇ ಹೋಗಿದ್ದಾನೆ ಅಂತ ಭಾವಿಸಿ ಆತನನ್ನು ಬಿಟ್ಟು ಹೋಗಿದ್ದರು. ಆದರೂ ಗಟ್ಟಿಪಿಂಡ ಪಿಟ್ಟಿ ನಾಗೇಶ ಬದುಕುಳಿದಿದ್ದ. ಆದರೆ ಸರಿಯಾಗಿ ನಡೆದಾಡಲು ಸಾಧ್ಯ ಆಗುತ್ತಿರಲಿಲ್ಲ. ಆದ್ದರಿಂದ ಆತ ಈ ಐವನ್ ರಿಚಾರ್ಡ್ ಮಸ್ಕರೇನಿಯಸನ್ನು ನೆಚ್ಚಿಕೊಂಡಿದ್ದ. ಪಿಟ್ಟಿ ನಾಗೇಶ ಹಿರಿಯಡ್ಕ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿದ್ದಂತಹ ವಿನೋದ್ ಶೆಟ್ಟಿಗಾರ್ನನ್ನು ಜೈಲಿನಲ್ಲೇ ಕೊಲೆ ಮಾಡಿಸಿದಂತಹ ಪಾತಕಿ. ಜೈಲಿನ ಒಳಗೆ ಇದ್ದಂಥ ಆರೋಪಿಗಳನ್ನು ಸೆಟ್ ಮಾಡಿ ಅವರಿಗೆ ಬರ್ತ್ಡೇ ಕೇಕ್ನಲ್ಲಿ ಚಾಕು ತಲುಪಿಸಿ ವಿನೋದ್ ಶೆಟ್ಟಿಗಾರನ್ನು ಕೊಲೆ ಮಾಡಿಸಿದ್ದ. ಈ ಪ್ರಕರಣದಲ್ಲಿ ಪಿಟ್ಟಿ ನಾಗೇಶ ಖುಲಾಸೆಯಾಗಿದ್ದ. ಆದರೆ ಜೈಲಿನ ಒಳಗೆ ಕೊಲೆ ಮಾಡಿದಂತಹ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿತ್ತು. ಇಂತಹ ಪಿಟ್ಟಿ ನಾಗೇಶ ನನ್ನು ಕಾರಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದವನು ಈ ಐವನ್ ರಿಚಾರ್ಡ್ ಮಸ್ಕರೇನಿಯಸ್. ವಿನೋದ್ ಶೆಟ್ಟಿಗಾರ್ನ ಹತ್ಯೆಗೆ ರಿವೆಂಜ್ ಮಾಡಬೇಕು ಎನ್ನುವುದು ಆತನ ಜೊತೆಗಿದ್ದವರ ಅಭಿಲಾಷೆಯಾಗಿತ್ತು. ಅದಕ್ಕಾಗಿ ಅವರು ಪ್ಲ್ಯಾನ್ ರೂಪಿಸ್ತಾ ಇದ್ದರು. ಆ ಪ್ಲ್ಯಾನಿಗೆ ಸಾಥಿ ನೀಡಿದ್ದೇ ಈ ಐವನ್ ರಿಚಾರ್ಡ್ ಮಸ್ಕರೇನಿಯಸ್. ಆ ಪ್ಲ್ಯಾನ್ ರೂಪಿಸಿದವರು ಅಲೆವೂರಿನ ಗುರುಪ್ರಸಾದ್ ಶೆಟ್ಟಿ. ಅವರು ವಿನೋದ್ ಶೆಟ್ಟಿಗಾರ್ನ ಅತ್ಯಂತ ಆಪ್ತ ಬಲಗದಲ್ಲಿ ಗುರುತಿಸಿಕೊಂಡಿದ್ದವರು. ಅದಕ್ಕಾಗಿ ಅವರು ಐವನ್ ರಿಚಾರ್ಡ್ ಡಿಸೋಜನನ್ನು ಫಿಕ್ಸ್ ಮಾಡಿಬಿಟ್ಟು ಪಿಟ್ಟಿ ನಾಗೇಶನನ್ನು ಕರೆದುಕೊಂಡು ಹೋಗುವಂತೆ ಸೂಚನೆ ನೀಡಿದ್ದರು. ಅದರಂತೆ ಐವನ್ ಮಸ್ಕರೇನಿಯಸ್ ತನ್ನ ಕಾರಿನಲ್ಲಿ ಪಿಟ್ಟಿ ನಾಗೇಶನನ್ನು ಶಿರ್ವ ಸಮೀಪದ ಶಂಕರಪುರಕ್ಕೆ ಜಾಗದ ವಿವಾದವೊಂದಕ್ಕೆ ಸಂಬಂಧಿಸಿ ಕರ್ಕೊಂಡು ಹೋಗಿತ್ತು. ಪಿಟ್ಟಿ ನಾಗೇಶ ಹೋಗಿದ್ದ. ಆತನಿಗೆ ತನ್ನ ಮೇಲೆ ದಾಳಿ ಮಾಡಬಹುದು ಎನ್ನುವಂಥ ಸ್ವಲ್ಪವೂ ಸಂಶಯ ಇರಲಿಲ್ಲ. ಮತ್ತು ಆ ದಾಳಿಯಲ್ಲಿ ಐವನು ಭಾಗಿಯಾಗ್ತಾನೆ ಎನ್ನುವುದೂ ಸಹ ಅರಿವಿಗೆ ಇರಲಿಲ್ಲ. ಆತ ಹೋಗಿದ್ದ. ವಾಪಸ್ಸು ಬರುವ ಸಂದರ್ಭದಲ್ಲಿ ಉದ್ಯಾವರದ ಹಲಿಮಾ ಸಾಬ್ಜು ಆಡಿಟೋರಿಯಂನ ಎದುರು ರಸ್ತೆಯ ಪಕ್ಕದಲ್ಲಿ ಒಂದು ಕಾರು ನಿಂತಿತ್ತು. ಆ ಕಾರಿನ ಹಿಂಬದಿಯ ನಂಬರ್ ಪ್ಲೇಟಿಗೆ ಟೆವೆಲ್ ಹಾಕಲಾಗಿತ್ತು. ಇದು ಪಿಟ್ಟಿ ನಾಗೇಶ ಸಂಚರಿಸಿದ್ದ ಕಾರಿನ ಚಾಲಕನಿಗೆ ನೀಡುವಂತಹ ಒಂದು ಮುನ್ಸೂಚನೆ. ಯಾಕಂತ ಹೇಳಿದರೆ ಕಾರಿನ ಹಿಂಬದಿಯ ನಂಬರ್ ಪ್ಲೇಟಿಗೆ ಟೆವೆಲ್ ಹಾಕಿದ್ದರೆ ಆ ಕಾರಿನ ಹಿಂಬದಿಗೆ ತಂದು ಈ ಕಾರನ್ನು ನಿಲ್ಲಿಸಬೇಕು ಅಂತೇಳಿ. ಅದೇ ರೀತಿ ಐವನು ಕಾರು ತಂದು ನಿಲ್ಲಿಸಿದ್ದ. ಎದುರಿನ ಕಾರಿನಲ್ಲಿದ್ದಂತಹ ಗುರುಪ್ರಸಾದ್ ಶೆಟ್ಟಿ ಮತ್ತಿತರರು ಬಂದು ಪಿಟ್ಟಿ ನಾಗೇಶನನ್ನು ಕಾರಿನಿಂದ ಹೊರಗೆಳೆದು ಕಡಿದು ಕೊಲೆ ಮಾಡಿದ್ದರು. ಈ ಪ್ರಕರಣವೂ ಸಹ ಉಡುಪಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಆರೋಪಿಗಳ ಮೇಲೆ ಆರೋಪವನ್ನು ಸಾಬೀತುಪಡಿಸಲು ಸಾಧ್ಯವಾಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಖುಲಾಸೆಯಾಗಿತ್ತು. ಈ ಪ್ರಕರಣದಿಂದ ಖುಲಾಸೆಗೊಂಡಂಥ ಐವನ್ ರಿಚಾರ್ಡ್ ಮಸ್ಕರೇನಿಯಸ್ ಮತ್ತು ಕುಂದಾಪುರ ಆ ಕಡೆಗೆ ಹೋಗಿ ಸೆಟ್ಲ್ ಆಗಿದ್ದ. ಆತನ ತಲೆಯ ಮೇಲೆ ಒಂದು ಕೋಡು ಮೂಡಿತ್ತು. ಉಡುಪಿಯ ಕುಖ್ಯಾತ ರೌಡಿ ಪಿಟ್ಟಿ ನಾಗೇಶನನ್ನು ಕೊಲೆ ಮಾಡಿದಂತಹ ಪ್ರಕರಣದಲ್ಲಿ ಆತ A1 ಆಗಿದ್ದ. ಅಂದರೆ ಪ್ರಧಾನ ಸಂಚುಕೋರ ಆಗಿದ್ದ. ಆದ್ದರಿಂದ ಆ ಕ್ರೆಡಿಟನ್ನು ಪಡೆದುಕೊಂಡು ಐವನ್ ಕುಂದಾಪುರ ಪರಿಸರದಲ್ಲಿ ಕೆಲವೊಂದು ಜಾಗದ ಡೀಲ್ಗಳನ್ನು
ಮಾಡ್ತಾ ಇದ್ದ, ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದ, ಈ ರೀತಿ ಹಲವಾರು ವ್ಯವಹಾರಗಳಿತ್ತು. ಆ ವ್ಯವಹಾರಗಳಿಗೆ ಸಂಬಂಧಿಸಿದಂತೆಯೇ ಡೆರಿಕ್ ಮತ್ತು ಆತನ ಮಧ್ಯೆ ಗೆಳೆತನ ಬೆಳೆದಿತ್ತು. ಇಬ್ಬರು ಜೊತೆಯಾಗಿಯೇ ಕುಡಿತಿದ್ರು, ಜೊತೆಯಾಗಿಯೇ ಮೋಜು ಮಸ್ತಿ ಮಾಡ್ತಾಯಿದ್ರು, ಜೊತೆಯಾಗಿಯೇ ಓಡಾಡಿಕೊಂಡಿದ್ದರು, ಜೊತೆಯಾಗಿಯೇ ವ್ಯವಹಾರ ಮಾಡ್ತಿದ್ರು. ಆದರೆ ಇಬ್ಬರಿಗೂ ಒಂದೊಂದು ರೀತಿಯ ನಟೋರಿಟಿ ಇತ್ತು. ಪರಿಣಾಮವಾಗಿ ಅವರ ಇಬ್ಬರ ಮಧ್ಯೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ದ್ವೇಷ ಬೆಳೆದಿತ್ತು. ಆಗಿಂದಾಗೆ ಸಣ್ಣ ಪುಟ್ಟ ಕಿರಿಕಿಗಳು ನಡೀತಿತ್ತು. ಅಂತಹ ಕಿರಿಕಿಗಳೇ ಮುಂದುವರಿದು ಜುಲೈ 31 ರಾತ್ರಿ ಡೆರಿಕ್ ಐವನಿಗೆ ದೂರವಾಣಿ ಕರೆ ಮಾಡಿದ್ದಾನೆ. ಆತ ಕರೆ ಸ್ವೀಕರಿಸಿದ್ದ. ಇಬ್ಬರು ಕಂಠಪೂರ್ತಿ ಕುಡಿದಿದ್ದರು. ಆದ್ದರಿಂದಾಗಿ ಇಬ್ಬರಿಗೂ ಮಾತಿನ ಹಿಡಿತ ತಪ್ಪಿತ್ತು. ಕೆಟ್ಟದಾಗಿ ಬೈದಾಡಿಕೊಂಡರು. ಈ ಸಂದರ್ಭದಲ್ಲಿ ಡೆರಿಕ್ ಐವನಿಗೆ ಚಾಲೆಂಜ್ ಮಾಡಿದ. ತಾಕತ್ತಿದ್ದರೆ ಕುಂದಾಪುರ ಚರ್ಚ್ ರೋಡಿಗೆ ಬಾ ಅಂತೇಳಿ. ಕುಡಿದ ಮತ್ತಿನಲ್ಲಿದ್ದ ಐವನಿಗೂ ತಾನೊಬ್ಬ ರೌಡಿ ಶೀಟರ್, ಉಡುಪಿಯ ಕುಖ್ಯಾತ ರೌಡಿಯನ್ನು ನಡುದಾರಿಯಲ್ಲೇ ಕೊಲೆ ಮಾಡಿದಂತಹ ಒಂದು ಪಾತಕದಲ್ಲಿ ನೇರವಾಗಿ ಶಾಮೀಲಾಗಿದ್ದವನು ತನಗೆ ಚಾಲೆಂಜ್ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ ಆತ ತನ್ನ ಕಾರಿನಲ್ಲಿ ಹೊರಟಿದ್ದ. ಅದು ಎಲ್ಲಿಗೆ ಬರಬೇಕು ಅಂತ ಹೇಳಿ ಡೆರಿಕ್ ಹೇಳಿರಲಿಲ್ಲ. ಡೆರಿಕ್ಕಿಗೆ ಫೋನ್ ಮಾಡಿ ನಾನೀಗ ಬರ್ತಾ ಇದ್ದೇನೆ, ನೀನು ನಿನ್ನ ಲೊಕೇಶನ್ ಕಳಿಸು ಅಂತ ಹೇಳಿದ್ದಾನೆ. ಡೆರಿಕ್ ಆತನಿಗೆ ಲೊಕೇಶನ್ ಕಳಿಸಿದ್ದಾನೆ. ಆ ಲೊಕೇಶನ್ ಆಧರಿಸಿಕೊಂಡು ಐವನ್ ಚರ್ಚ್ ರೋಡಿಗೆ ಬಂದಿದ್ದಾನೆ. ಕಾರು ನಿಲ್ಲಿಸಿದ್ದಾನೆ. ಡೆರಿಕ್ನ ಸೂಚನೆ ಕಾಣಲಿಲ್ಲ. ತಕ್ಷಣ ಈತ ಕಾರ್ನಿಂದ ಇಳಿದಿದ್ದಾನೆ. ಅಷ್ಟೊತ್ತಿಗೆ ಗುಂಡು ಹಾರಿದೆ, ತೊಡೆಯ ಭಾಗವನ್ನು ಸೀಳಿದೆ. ಸಾಮಾನ್ಯವಾಗಿ ಹಂದಿಗೆ ಹೊಡೆಯುವಂಥ ಕೋವಿ ಅದು. ಅದಕ್ಕೆ ಲೈಸೆನ್ಸ್ ಇದೆ. ಯಾಕಂತ ಹೇಳಿದರೆ ಡೆರಿಕ್ನ ಮನೆ ಇರುವುದು ಕನ್ನಡ ಕುದುರುವಿನಲ್ಲಿ. ಆ ಪರಿಸರದಲ್ಲಿ ಕಾಡು ಹಂದಿಗಳ ಹಾವಳಿ ಜಾಸ್ತಿ. ಆದ್ದರಿಂದಾಗಿ ಅಲ್ಲಿ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಮಾಡುವವರಿಗೆ ನಾಡಕೋವಿಯ ಲೈಸೆನ್ಸ್ ಸಿಗ್ತದೆ. ಆ ರೀತಿಯ ಲೈಸೆನ್ಸು ಆತನ ಬಳಿಯೂ ಇತ್ತು. ಆತ ಆ ಕೋವಿಯಿಂದ ಗುಂಡು ಹೊಡೆದರೆ ಅದು ನೇರವಾಗಿ ತೊಡೆ ಸೀಳಿದೆ. ಜೀವ ಹೋಗುವಂತಹ ಏಟು ಅದಾಗಿರಲಿಲ್ಲ. ಆದರೆ ಮುಂಜಾನೆ ವೇಳೆಗೆ ಯಾರೂ ಇಲ್ಲದಂತಹ ನಿರ್ಜನ ಪ್ರದೇಶದಲ್ಲಿ ಈ ಘಟನೆ ನಡೆದಿದ್ದರಿಂದ ಮತ್ತು ಕಾರಲ್ಲಿದ್ದಂತಹ ಐವನ್ನ ಪ್ರೇಯಸಿ ಅಂದರೆ ಕೂಡಾವಳಿ ಜೀವನ ಮಾಡುತ್ತಿದ್ದಂಥ ಲಲಿತಾಳಿಗೆ ಯಾರಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೇ ಇದ್ದುದರಿಂದ ಮತ್ತು ಆಕೆಯೂ ಭಯಗೊಂಡಿದ್ದ ಸ್ಥಿತಿಯಲ್ಲಿದ್ದರಿಂದ ತಕ್ಷಣಕ್ಕೆ ಮಾಹಿತಿ ನೀಡಲು ಸಾಧ್ಯ ಆಗಲಿಲ್ಲ. ಸ್ವಲ್ಪ ಸಮಯದ ನಂತರ ಮಾಹಿತಿ ತಿಳಿದ ಪೊಲೀಸರು ಬಂದಾಗ ಐವನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಡೆರಿಕ್ ಈ ಕೃತ್ಯ ಮಾಡಿದ್ದಾನೆ ಎನ್ನುವುದನ್ನು ಸ್ವತಃ ಲಲಿತಾ ಕಣ್ಣಾರೆ ಕಂಡಿದ್ದಳು. ಆಕೆಯೇ ಪೊಲೀಸರಿಗೆ ಆ ಮಾಹಿತಿಯನ್ನು ನೀಡಿದ್ದಾಳೆ. ಆಕೆಯ ದೂರಿನ ಮೇರೆಗೆ ಕುಂದಾಪುರ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಡೆರಿಕ್ನ ಪತ್ತೆಗಾಗಿ ಪೊಲೀಸರು ಪ್ರಯತ್ನ ನಡೆಸಿದ್ದಾರೆ. ಒಂದು ಕಾಲದಲ್ಲಿ ಸ್ನೇಹಿತರೇ ಆಗಿದ್ದರು, ಜೊತೆಯಲ್ಲಿ ವ್ಯವಹಾರವನ್ನು ಮಾಡ್ತಾಯಿದ್ದರು. ಹಣಕಾಸಿನ ವಿಚಾರದಲ್ಲಿ ಏರುಪೇರು ಆಗಿ ಈ ಘಟನೆ ನಡೆದಿದೆ. ಅಂತೂ ಇಂತೂ ಕುಂದಾಪುರದಲ್ಲಿ ಇದು 2ನೇ ಗುಂಡಿನ ದಾಳಿ. ಈ ಹಿಂದೆ ಸುಬ್ರಾಯ ಹೊನ್ನವರ್ಕರ್ ಎಂಬವರ ಮೇಲೆ ಪೆಟ್ರೋಲ್ ಬಂಕ್ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವಿವಾದ ಸೃಷ್ಟಿಯಾಗಿತ್ತು. ದಲಿತ ಕೋಟಾದಡಿ ಸುಬ್ರಾಯ ಹೊನ್ನವರ್ಕರ್ಗೆ ಒಂದು ಪೆಟ್ರೋಲ್ ಬಂಕ್ ಮಂಜೂರಾಗಿತ್ತು. ಆ ಪೆಟ್ರೋಲ್ ಬಂಕನ್ನು ಅವರು ಬೇರೆಯವರಿಂದ ಹಣ ಪಡೆದು ಮಂಗಳೂರಿನಿಂದ ಕೇರಳಕ್ಕೆ ಹೋಗುವಂತಹ ತಲಪಾಡಿ ಬಳಿಯಲ್ಲಿ ಸ್ಥಾಪನೆ ಮಾಡಿದರು. ಆ ಪೆಟ್ರೋಲ್ ಬಂಕ್ನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ 2-3 ಪಾರ್ಟಿಗಳನ್ನು ಬದಲಾಯಿಸಿದರು.
ಇದು ವಿವಾದಕ್ಕೆ ಕಾರಣವಾಗಿತ್ತು. ಅಂತಹ ಸುಬ್ರಾಯ ಹೊನ್ನವರ್ಕರ್ ಅವರನ್ನು ಇದೇ ರೀತಿ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿತ್ತು. ಆದರೆ ಇವತ್ತಿನವರೆಗೂ ಆ ಪ್ರಕರಣ ಟ್ರೇಸ್ ಔಟ್ ಆಗಲಿಲ್ಲ, ಯಾರು ಮಾಡಿದ್ದಂತ ಗೊತ್ತಾಗಲಿಲ್ಲ. ಕೇರಳ ಮೂಲದ ದುಷ್ಕರ್ಮಿಗಳು ಆ ಕೃತ್ಯ ಮಾಡಿದ್ದಾರೆ ಎನ್ನುವಂಥ ಸಂಶಯಗಳಿತ್ತು, ಅದು ಇನ್ನೂ ಸಹ ಖಚಿತವಾಗಿಲ್ಲ. ಕೆಲವು ವರ್ಷಗಳ ಹಿಂದೆ ಕುಂದಾಪುರದ ಅಗರ್ಭ ಶ್ರೀಮಂತ ಕಟ್ಟೆ ಭೋಜಣ್ಣ ಎಂಬುವರು ತನ್ನದೇ ರಿವಾಲ್ವರ್ನಿಂದ ಶೂಟು ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅವರು ಇನ್ನೊಬ್ಬರ ಮನೆಗೆ ಹೋಗಿ ಅವರನ್ನು ಬೆದರಿಸುವ ಸಲುವಾಗಿ, ಅದು ಸಹ ಹಣಕಾಸಿನ ವಿಚಾರದಲ್ಲಿಗೆ ಸಂಬಂಧಿಸಿ ತನ್ನನ್ನು ತಾನೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅದು ಮೂರನೇ ಘಟನೆ. ಅದರಿಂದಾಗಿ ಕುಂದಾಪುರ ಪರಿಸರದಲ್ಲಿ ಗುಂಡು ಹಾರಾಟ ಹೊಸತೇನೂ ಅಲ್ಲ. ಇದೀಗ ಕೊಲೆಪಾತಕಿ ಐವನ್ ರಿಚರ್ಡ್ ಬಲಿಯಾಗಿದ್ದಾನೆ. ಡೆರಿಕ್ಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ.